ತಮಿಳುನಾಡು ರಾಜಕೀಯ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೆಂತ ನೋಡೋಣ. ಪಳನಿಸ್ವಾಮಿ ಅಂಡ್ ಟೀಮ್ ರಾಜ್ಯಪಾಲರ ಭೇಟಿ ಈಗಷ್ಟೇ ಅಂತ್ಯವಾಗಿದೆ. 126 ಶಾಸಕರ ಸಹಿಯುಳ್ಳ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಪಳನಿಸ್ವಾಮಿ ಅವರು ನೀಡಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರು ಅವಕಾಶ ಕೊಡುತ್ತಾರೆಂದು ವಿಶ್ವಾಸವನ್ನ ಪಳನಿಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ನಾಳೆಯ ಮುಖ್ಯಮಂತ್ರಿಯಾಗಿ ಪಳನಿಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಕೂಡ ಇನ್ನೊಂದು ಕಡೆ ಹೇಳಲಾಗ್ತಿದೆ. ಪಳನಿಸ್ವಾಮಿ 12 ಶಾಸಕರ ತಂಡದಿಂದ ಗವರ್ನರ್ನ ಭೇಟಿ ಅಂತ್ಯವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಸುಮಾರು 30 ನಿಮಿಷಗಳ ಕಾಲ ಗವರ್ನರ್ ಜೊತೆ ಪಳನಿಸ್ವಾಮಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. 26 ಶಾಸಕರ ಸಹಿಯುಳ್ಳ ಪತ್ರವನ್ನ ಕೂಡ ಅವರ ಮುಂದೆ ನೀಡಿದ್ದಾರೆ. ರಾಜ್ಯಪಾಲರ ಮುಂದೆ ಸರ್ಕಾರ ರಚಿಸಲು ಪಳನಿಸ್ವಾಮಿ ಹಕ್ಕನ್ನ ಈಗಾಗಲೇ ಮಂಡಿಸಿದ್ದಾರೆ. 126 ಶಾಸಕರ ಸಹಿಯುಳ್ಳ ಬೆಂಬಲ ಪತ್ರವನ್ನ ಪಳನಿಸ್ವಾಮಿ ರಾಜ್ಯಪಾಲರಿಗೆ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗಷ್ಟೇ ರಾಜ್ಯಪಾಲರ ಭೇಟಿ ಅಂತ್ಯವಾಗಿದೆ. ಪಳನಿಸ್ವಾಮಿ ಜೊತೆಗೆ ಇನ್ನೊಂದು ಕಡೆ ಅವರು ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ, ಈಗಾಗಲೇ ಹಕ್ಕನ್ನ ಮಂಡಿಸಿದ್ದಾರೆ. ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಕೂಡ ಅಂತ ಹೇಳಲಾಗ್ತಿದೆ. ಏನೆಲ್ಲ ಮಾತುಕತೆ ಆಯ್ತು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ದಿವ್ಯ, ಏನು ಸರಿಸುಮಾರು 10ರಿಂದ 15 ನಿಮಿಷಗಳ ಕಾಲ ರಾಜ್ಯಪಾಲರು ಮತ್ತು ಪಳನಿಸ್ವಾಮಿ, ಎಡಪ್ಪಾಡಿ ಪಳನಿಸ್ವಾಮಿ ಏನಿದ್ದಾರೆ ಏನು ಮುಂದಿನ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇರುವಂತಹ ಶಶಿಕಲಾ ಬಣದ ಅಭ್ಯರ್ಥಿ, ಅವರು ಸುಮಾರು 15 ನಿಮಿಷಗಳವರೆಗೂ ಕೂಡ ರಾಜ್ಯಪಾಲರ ಜೊತೆ ಒಂದು ಚರ್ಚೆಯನ್ನ ರಾಜಭವನದಲ್ಲಿ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಈ 15 ನಿಮಿಷದಲ್ಲಿ ಪಳನಿಸ್ವಾಮಿ ಅವರ ಜೊತೆ ಸುಮಾರು 10ರಿಂದ 15 ಜನ ಶಾಸಕರು ಕೂಡ ಹೋಗಿ ಬೆಂಬಲವನ್ನ ನೀಡಿರುವಂತದ್ದನ್ನ ಅಧಿಕೃತವಾಗಿ ನೀಡಿದ ಮಾಹಿತಿಯನ್ನ ರಾಜ್ಯಪಾಲರಿಗೆ ರವಾನಿಸಿದ್ದಾರೆ. ಅದರ ಜೊತೆಗೆ ಶಶಿಕಲಾ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬಯಸಿದಾಗ ಯಾವ ರೀತಿಯಾಗಿ ಒಂದು ಮುಚ್ಚಿದ ಕವರಿನಲ್ಲಿ ಅವರು ಬೆಂಬಲಿಗರ ಪತ್ರವನ್ನ ಪಡ್ಕೊಂಡು ತಗೊಂಡೋಗಿ ರಾಜ್ಯಪಾಲರಿಗೆ ಒಪ್ಪಿಸಿ ಬಂದಿದ್ರು, ಅದೇ ಮಾದರಿಯಲ್ಲಿ ಪಳನಿಸ್ವಾಮಿ ಕೂಡ ತನ್ನಗೆ 126 ಶಾಸಕರ ಬೆಂಬಲ ಇದೆ, 126 ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ. ದಯವಿಟ್ಟು ಈ ಒಂದು ಮನವಿಯನ್ನ ಸ್ವೀಕರಿಸ್ಬಿಟ್ಟು ಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ನೀವು ವೇದಿಕೆಯನ್ನ ಕಲ್ಪಿಸಿ ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಪಳನಿಸ್ವಾಮಿ ಅವರು ಮಾಡಿ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಇವಾಗ ಸ್ಪಷ್ಟವಾಗಿರುವಂತದ್ದು. ಆದ್ರೆ ರಾಜ್ಯಪಾಲರು ಇದಕ್ಕೆ ಯಾವುದೇ ರೀತಿಯಾದಂತಹ ನೇರವಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಸ್ವಲ್ಪ ಕಾದು ನೋಡಿ. ಪನ್ನೀರ್ ಸೆಲ್ವಂ ಅವರ ಬಣಾನು ಕೂಡ ಈಗ 6ರಿಂದ 6:30 ಸಮಯಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅವರ ಬೆಂಬಲವನ್ನು ಕೂಡ ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ನಾನು ಪಡ್ಕೊಳ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ರವಾನಿಸಿ ಕಳಿಸಿದ್ದಾರೆ. ಈ ವೇಳೆ ಪಳನಿಸ್ವಾಮಿ ಮತ್ತು ಅವರ ತಂಡ ರಾಜ್ಯಪಾಲರ ಮೇಲೆ ಸಾಕಷ್ಟು ಒತ್ತಡಗಳನ್ನ ಕೂಡ ಹೇರಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ರಾಜ್ಯಪಾಲರು ಯಾವುದಕ್ಕೂ ಕೂಡ ಮಣಿದಿಲ್ಲ, ಮತ್ತೆ ಯಾವುದನ್ನು ಕೂಡ ತುಂಬಾ ಕೋಪವಾಗೂ ಕೂಡ ತಗೊಂಡಿಲ್ಲ. ತುಂಬಾ ಸೂಕ್ಷ್ಮವಾಗಿ ನಿಧಾನವಾಗಿ ಎಲ್ಲವನ್ನು ಕೂಡ ಪರಿಗಣಿಸಿ ಒಂದು ಸೂಕ್ತವಾದ ನಿರ್ಧಾರಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಉತ್ತರ ಪಳನಿಸ್ವಾಮಿ ಮತ್ತು ಅವರ ತಂಡಕ್ಕೆ ಒಂದು ತೃಪ್ತಿಯನ್ನ ನೀಡಿಲ್ಲ. ಹಾಗಾಗಿನೇ ಅವರು ರಾಜಭವನದಿಂದ ಏಕಾಏಕಿ ಯಾವುದೇ ರೀತಿಯಾದಂತಹ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ನೀಡದೆ ಅಲ್ಲಿಂದ ನೇರವಾಗಿ ರೆಸಾರ್ಟ್ನತ್ತ ಹೊರಟಿರುವಂತದ್ದು. ದಿವ್ಯಾ, ಅವರ ಜೊತೆ 12 ಶಾಸಕರು ಕೂಡ ಈಗಾಗಲೇ ಹೊರಟಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಮಂಜುನಾಥ್, ಈ 126 ಶಾಸಕರು ಕೊನೆಯವರೆಗೂ ಇರ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ ಪಳನಿಸ್ವಾಮಿ ಅವ್ರಿಗೆ?
ಖಂಡಿತ ಇಲ್ಲ ದಿವ್ಯಾ. ಹಾಗಾಗಿನೇ ಒಂದು ರಾಜ್ಯಪಾಲರ ಮೇಲೆ ಈ ರೀತಿಯಾದಂತಹ ಒತ್ತಡಗಳನ್ನ ಹೇಳಿ ಆದಷ್ಟು ಬೇಗ ಸರ್ಕಾರದ ರಚನೆಗೆ ಎಲ್ಲರೂ ಕೂಡ ಒಂದು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಖುದ್ದು ಪನ್ನೀರ್ ಸೆಲ್ವಂ ಅವರು ಕೂಡ ಈಗ ನನ್ನ ಜೊತೆ ಸರಿಸುಮಾರು 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಅನ್ಬಿಟ್ಟು ಈಗಾಗಲೇ ಏನು ಪಕ್ಷದಿಂದ ಉಚ್ಚಾಟನೆ ಆದ್ರೂ ಆ ಉಚ್ಚಾಟನೆಗೂ ಕೆಲವೇ ಕ್ಷಣಗಳ ಹಿಂದೆ ನನ್ನ ಜೊತೆ ಸುಮಾರು 50ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ, ಅದನ್ನ ನಾನು ರಾಜ್ಯಪಾಲರ ಮುಂದೆ ಅದನ್ನ ಸ್ಪಷ್ಟಪಡಿಸ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು. ಆದ್ರೆ ಅದಾದ ನಂತರ ಶಶಿಕಲಾ ಅವರು ಪನ್ನೀರ್ ಸೆಲ್ವಂ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅವರ ಜೊತೆ ಇದ್ದಂತ ಶಾಸಕರನ್ನು ಕೂಡ ಉಚ್ಚಾಟನೆ ಮಾಡಿದ್ರು ಪಕ್ಷದಿಂದ. ಆಗಲೇ ಗೊತ್ತಾಗಿದ್ದು ಪನ್ನೀರ್ ಸೆಲ್ವಂ ಜೊತೆ ಗುರುತಿಸಿಕೊಂಡಿದ್ದಂತವರು 10 ಸಂಸದರ ಜೊತೆಗೆ 10 ಶಾಸಕರು ಮಾತ್ರ ಅನ್ನುವಂಥದ್ದು. ಆದ್ರೆ ಅದಾದ ಮೇಲೆ ಶಶಿಕಲಾ ಅವರ ತೀರ್ಪು ಪ್ರಕಟ ಏನಾಯ್ತು, ಆ ತೀರ್ಪಿನ ಆಧರಿಸಿ ನೋಡಿದ್ಮೇಲೆ ಸುಮಾರು 12 ಜನರಷ್ಟು ಅಂದ್ರೆ ಒಟ್ಟಾರೆ 22ಕ್ಕೂ ಹೆಚ್ಚು ಶಾಸಕರು ಪನ್ನೀರ್ ಸೆಲ್ವಂಗೆ ಬೆಂಬಲ ನೀಡಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಅದ್ರ ಜೊತೆಗೆ ಪನ್ನೀರ್ ಸೆಲ್ವಂ ಅವರೇ ಹೇಳಿದ್ರ ಪ್ರಕಾರ 50ಕ್ಕೂ ಹೆಚ್ಚು ಶಾಸಕರು ಅವರನ್ನ ಸಾಬೀತುಪಡಿಸೋದಕ್ಕೆ ರೆಸಾರ್ಟ್ಗೆ ಕೂಡ ಹೋಗಿದ್ರು. ಆದ್ರೆ ಪನ್ನೀರ್ ಸೆಲ್ವಂ ಅವರಿಗೆ ರೆಸಾರ್ಟ್ ಒಳಗಡೆ ಭೇಟಿಗೆ ಅವಕಾಶವನ್ನ ನೀಡಿಲ್ಲ. ಈಗ ರಾಜಭವನ ಭೇಟಿಗೆ ಅವಕಾಶ ನೀಡಿದ್ದಾರೆ. ಆ 50 ಶಾಸಕರು ಯಾರ್ಯಾರು ಪನ್ನೀರ್ ಸೆಲ್ವಂ ಅವರಿಗೆ ಬೆಂಬಲವನ್ನ ನೀಡಿ ಸಹಿಯನ್ನ ಹಾಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಪನ್ನೀರ್ ಸೆಲ್ವಂ ಏನಾದ್ರೂ ಅಧಿಕೃತವಾಗಿ ರಾಜ್ಯಪಾಲರ ಭೇಟಿ ಬಳಿಕ ಮಾಧ್ಯಮಗಳಿಗೆ ಏನಾದ್ರೂ ವರದಿಯನ್ನ ನೀಡಬಹುದಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ದಿವ್ಯಾ. ಓಕೆ, ಹಾಗಿದ್ರೆ ಈಗ ನೆಕ್ಸ್ಟ್ ಟರ್ನ್ ಪನ್ನೀರ್ ಸೆಲ್ವಂ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಎಷ್ಟು ಗಂಟೆಗೆ ಭೇಟಿ ಮಾಡಲಿದ್ದಾರೆ? ಈಗಾಗಲೇ ಬಂದಿದ್ದಾರೆ ರಾಜಭವನ ಹತ್ರ ಮಂಜುನಾಥ್. ದಿವ್ಯಾ, ಸಂಜೆ 6:30 ಸುಮಾರಿಗೆ ಪನ್ನೀರ್ ಸೆಲ್ವಂ ಮತ್ತು ಅವರ ಬಣಕ್ಕೆ ಭೇಟಿಗೆ ಅವರ ರಾಜ್ಯಪಾಲರು ಅವಕಾಶವನ್ನ ನೀಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜಭವನದತ್ತ ಪನ್ನೀರ್ ಸೆಲ್ವಂ ಮತ್ತು ಅವರ ತಂಡ ಏನಿದೆ ಆ ತಂಡ ಹೊರಡುತ್ತೆ. ಸುಮಾರು ಪನ್ನೀರ್ ಸೆಲ್ವಂ ಅವ್ರ ಜೊತೆ 6 ಜನ ಸಂಸದರು, 10 ಜನ ಏನು ಉಚ್ಚಾಟನೆಗೊಂಡಿರುವಂತಹ 10 ಶಾಸಕರು, ಜೊತೆಗೆ 3 ಸಚಿವರು ಏನಿದ್ದಾರೆ, ಮಧುಸೂದನನ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತವರು, ಅವರು ಕೂಡ ಈಗ ಪನ್ನೀರ್ ಸೆಲ್ವಂ ಅವ್ರ ಜೊತೆ ರಾಜಭವನದಲ್ಲಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರನ್ನ ಭೇಟಿ ಮಾಡ್ತಾರೆ ಅನ್ನೋಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಯಾರ್ಯಾರು ಭೇಟಿ ಮಾಡ್ತಾರೆ, ಯಾರ್ಯಾರು ಪನ್ನೀರ್ ಸೆಲ್ವಂ ಅವ್ರಿಗೆ ಬೆಂಬಲವನ್ನ ನೀಡಿದ್ದಾರೆ ಅಂದ್ರೆ ಎಷ್ಟು ಜನರಿಗೆ ಅವಕಾಶ ನೀಡಲಾಗಿದೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ? ಪನ್ನೀರ್ ಸೆಲ್ವಂ ಜೊತೆ ರಾಜ್ಯಪಾಲರು ಒಂದು ಅವಕಾಶವನ್ನ ಪನ್ನೀರ್ ಸೆಲ್ವಂ ಮತ್ತು ಅವರ ಬಣಕ್ಕೆ ನೀಡಿರುವಂತದ್ದು ದಿವ್ಯಾ. ಅಂದ್ರೆ ಎಷ್ಟು ಜನಕ್ಕೆ ಅವಕಾಶ ಇದೆ? ಸುಮಾರು 10 ರಿಂದ 15 ಜನ, ಅಂದ್ರೆ ಏನು ಪನ್ನೀರ್ ಸೆಲ್ವಂ ಆಗಿರ್ಬೋದು, ಯಾರೇ ಬಂದ್ರು ಕೂಡ ಒಂದು ಸರ್ಕಾರ ರಚನೆಗೆ ಅವರ ಜೊತೆಗೆ 10 ರಿಂದ 15 ಬೆಂಬಲಿಗರನ್ನ ಕರ್ಕೊಂಡು ಬಂದು ರಾಜಭವನದಲ್ಲಿ ಮಾತುಕತೆಗೆ ಮಾತ್ರ ಅವಕಾಶವನ್ನ ನೀಡ್ತಾ ಇರುವಂತದ್ದು. ಆದ್ರೆ ಎಲ್ಲರನ್ನೂ ಕೂಡ ಕರೆಸಿ ಮಾತನಾಡೋದಕ್ಕೆ ರಾಜಭವನದಲ್ಲಿ ಇನ್ನು ಯಾವುದೇ ರೀತಿಯಾದಂತ ವೇದಿಕೆ ಮತ್ತು ಅವಕಾಶ ಎರಡನ್ನೂ ಕೂಡ ಕಲ್ಪಿಸಿಕೊಟ್ಟಿಲ್ಲ. ಹೀಗಾಗಿ ರಾಜ್ಯಪಾಲರ ನಡೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು ಈಗ ಕುತೂಹಲ ಹುಟ್ಟಿರೋದು. ಯಾಕಂದ್ರೆ ರೆಸಾರ್ಟ್ ನಲ್ಲಿ ಉಳ್ಕೊಂಡಿರುವಂತಹ ಶಶಿಕಲಾ ಅವರ ಬೆಂಬಲಿಗರ ಪಡೆ ಏನಿದೆ, ಅವರು ಸಂಪೂರ್ಣವಾಗಿ ರೆಸಾರ್ಟ್ ನಿಂದ ಹೊರಗಡೆ ಬಂದು ತಮ್ಮ ತಮ್ಮ ಮನೆಗಳಿಗೆ, ತಮ್ಮ ತಮ್ಮ ಕಚೇರಿಗಳಿಗೆ ಹೋದ್ಮೇಲೆ ಅವರು ಒಂದಷ್ಟು ನಿರಾಳರಾಗ್ತಾರೆ. ಅವರ ಆಲೋಚನೆಗಳು ಒಂದಷ್ಟು ಬದಲಾಗಬಹುದು. ಆಗ ಅವರು ಸ್ವತಂತ್ರವಾದಂತಹ ಆಲೋಚನೆಗಳನ್ನ ಮಾಡಿ ಯಾರಿಗೆ ಬೆಂಬಲ ನೀಡಬಹುದು ಅನ್ನೋವಂತ ದೃಢ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಇದೆ ಅನ್ನೋ ನಿಟ್ಟಲ್ಲಿ ಒಂದು ರೀತಿ ಸೈಕಾಲಜಿಯನ್ನ ಪ್ರಯೋಗ ಮಾಡಿಬಿಟ್ಟು ಆ ರೀತಿಯಾದಂತಹ ಒಂದು ಪ್ರಯೋಗಕ್ಕೆ ರಾಜ್ಯಪಾಲರು ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಇದರಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಕೂಡ ಇದೆ. ಕಾದು ನೋಡೋ ತಂತ್ರಕ್ಕೆ ಕೇಂದ್ರ ಸರ್ಕಾರವೂ ಪ್ರೆಷರ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಎರಡನ್ನೂ ಆಧರಿಸಿ ರಾಜ್ಯಪಾಲರು ಈ ರೀತಿಯಾದಂತ ಕ್ರಮ ತಗೊಳ್ತಾ ಇರುವಂತದ್ದು ದಿವ್ಯಾ. ಎಸ್, ನೀವ್ ಹೇಳ್ದ ಹಾಗೆ ಮಂಜುನಾಥ್, ತಕ್ಷಣ ರಾಜ್ಯಪಾಲರು ಒಂದು ನಿರ್ಣಯಕ್ಕೆ ಬರಲ್ಲ. ಬಹುಶಃ 24 ಗಂಟೆಗಳ ಕಾಲ ಅವಕಾಶ ತಗೊಳ್ಳಿ, ಯೋಚನೆ ಮಾಡಿ ಅಂತ ಕೂಡ ಈಗಾಗಲೇ ಅಟಾರ್ನಿ ಜನರಲ್ ಸಲಹೆಯನ್ನ ಕೂಡ ನೀಡಿದ್ದಾರೆ. ಸೊ ಮೋಸ್ಟ್ಲಿ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇವತ್ತೇ ಸಿಗುತ್ತೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಏನಾಗಬಹುದು ಮಂಜುನಾಥ್? ಖಂಡಿತ ಇವತ್ತೇ ಆದಂತಹ ಪಿಕ್ಚರ್ಗಳು, ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿರ್ಧಾರಗಳು ರಾಜಭವನದಿಂದ ಬೀಳೋದಿಲ್ಲ ಅನ್ನುವಂಥದ್ದು 99% ಕನ್ಫರ್ಮ್ ಆಗಿದೆ. ಆದ್ರೆ 1% ಹೇಳೋದಕ್ಕಾಗೋದಿಲ್ಲ. ಯಾವ ರೀತಿನಾದ್ರೂ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಬದಲಾಗಬಹುದು ಅನ್ಸುತ್ತೆ ದಿವ್ಯಾ. ಹಾಗಿದ್ರೆ ಇವತ್ತು ಕೂಡ ಏನೋ ಪಳನಿಸ್ವಾಮಿ ಅಂಡ್ ಟೀಮ್ ರೆಸಾರ್ಟ್ ಅಲ್ಲೇ ಉಳ್ಕೊಳ್ಳುತ್ತಾ ಏನು? ಮೂಲಗಳ ಪ್ರಕಾರ ನೋಡುವಂತದ್ದಾದ್ರೆ ಶಶಿಕಲಾ ಅವರು ಕೂಡ ಈಗ ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ.
ಇನ್ನು ಏನು ಜೈಲಿಗೆ ಬಂದು ಅವರು ಶರಣಾಗ್ಬೇಕಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಂತೆ. ಆದ್ರೆ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ನಾನು ಬಂದು ಶರಣಾಗೇ ಆಗ್ತೀನಿ, ನ್ಯಾಯಾಲಯದ ತೀರ್ಪನ್ನ ಗೌರವಿಸ್ತೀನಿ, ಆದ್ರೆ ನನಗೆ ಕೆಲವು ದಿನಗಳ ಅವಕಾಶ ಕೊಡಿ, ಕನಿಷ್ಠ 1 ವಾರ ಅಥವಾ 2 ವಾರನಾದ್ರೂ ಅವಕಾಶ ನೀಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಒಟ್ಟು 4 ವಾರಗಳ ಮನವಿಯನ್ನು ಕೂಡ ಶಶಿಕಲಾ ಅವರು ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಹಾಗಾಗಿ ಸುಪ್ರೀಂ ಕೋರ್ಟ್ ಏನಾದ್ರೂ ಒಂದು ವೇಳೆ 1 ವಾರ ಕಾಲ ಅವರಿಗೆ ಶರಣಾಗತಿ ಆಗೋದಕ್ಕೆ ಅವಕಾಶ ನೀಡಿದ್ದೇ ಆಯ್ತು ಅನ್ನುವಂಥದ್ದಾದ್ರೆ ಅಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣಗಳು ತಮಿಳುನಾಡಿನಲ್ಲಿ ಬದಲಾಗುತ್ತೆ. ಹಾಗಾಗಿ ಈ ಒಂದು ಅರ್ಜಿ ವಿಚಾರಣೆ ನಾಳೆ ಇದ್ರ ಬಗ್ಗೆ ಒಂದು ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಏನಾದ್ರೂ ಶಶಿಕಲಾ ಅವರಿಗೆ ಸಮಯಾವಕಾಶವನ್ನ ನೀಡಿದ್ದೇ ಆಯ್ತು ಅನ್ನೋದಾದ್ರೆ ಮುಂದಿನ ನಿರ್ಧಾರಗಳು ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿನೇ ರಾಜ್ಯಪಾಲರು ಕನಿಷ್ಠ 1 ದಿನ 24 ಗಂಟೆ ಕಾಯಿರಿ ಅನ್ನುವಂತ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿರುವಂತದ್ದು ದಿವ್ಯಾ. ಓಕೆ, ಈಗ ಪಳನಿಸ್ವಾಮಿ ಟೀಮ್ ಅಲ್ಲಿ ಅಂದ್ರೆ ಪನ್ನೀರ್ ಸೆಲ್ವಂ ಟೀಮ್ ಅಲ್ಲಿ 20 ಜನ ಶಾಸಕರಿದ್ದಾರೆ. ಮತ್ತೆ ಯಾರಾದ್ರೂ ಜಾಯಿನ್ ಆಗಿದ್ದಾರಾ ಏನು? ದಿವ್ಯಾ, ನಿಮ್ ಪ್ರಶ್ನೆ ಮತ್ತೊಮ್ಮೆ. ಈಗ ಪನ್ನೀರ್ ಸೆಲ್ವಂ ಬಣದಲ್ಲಿ 20 ಶಾಸಕರ ಬೆಂಬಲವನ್ನ ಹೊಂದಿದ್ದಾರೆ. ಈಗ ಮತ್ತೆ ಯಾರಾದ್ರೂ ಜಾಯಿನ್ ಆಗಿದ್ದಾರಾ ಅವರ ಟೀಮ್ಗೆ ಏನು? ಶಶಿಕಲಾ ಅವರು ಉಚ್ಚಾಟನೆ ಆದ ಬಳಿಕ ಏನು ಪಳನಿರಾಜನ್ ಏನಿದ್ದಾರೆ, ಪಳನಿರಾಜನ್ ಮಧುಸೂದನ್ ಸೇರಿದಂತೆ ಸುಮಾರು ಶಶಿಕಲಾ ಅವರ ಜೊತೆ ಇದ್ದಂತಹ ಸುಮಾರು 12 ಶಾಸಕರು ಈಗ ಆಲ್ರೆಡಿ ಪನ್ನೀರ್ ಸೆಲ್ವಂ ಅವರ ಬಣದಲ್ಲಿ ಅಧಿಕೃತವಾಗಿ ಗುರುತಿಸಿಕೊಂಡಿರುವಂತದ್ದು. ಅದರಲ್ಲೂ ಮೆಟ್ಟೂರಿನ ಶಾಸಕನು ಕೂಡ ಈಗ ಪನ್ನೀರ್ ಸೆಲ್ವಂ ಬಣದಲ್ಲಿ ಅಧಿಕೃತವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಂದೊಂದು ಹಂತ ಕಾಲ ಕಳೆದಂತೆ ಪನ್ನೀರ್ ಸೆಲ್ವಂ ಅವರ ಬಣದ ಹೆಚ್ಚಾಗ್ತಾ ಇರುವಂತದ್ದು ದಿವ್ಯಾ. ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗಷ್ಟೇ ಏನು ಪಳನಿಸ್ವಾಮಿ ರಾಜ್ಯಪಾಲರ ಭೇಟಿ ಅಂತ್ಯವಾಗಿದೆ. ಸುಮಾರು 10 ನಿಮಿಷಗಳ ಕಾಲ ಏನು ಗವರ್ನರ್ನ ಭೇಟಿ ಮಾಡಿದ್ದಾರೆ ಪಳನಿಸ್ವಾಮಿ ಮತ್ತು 12 ಶಾಸಕರ ತಂಡ ಭೇಟಿ ಅಂತ್ಯವಾಗಿದೆ. ಸುಮಾರು 10 ನಿಮಿಷಗಳ ಕಾಲ ಗವರ್ನರ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ರಾಜ್ಯಪಾಲರ ಮುಂದೆ ಸರ್ಕಾರ ರಚಿಸಲು ಪಳನಿಸ್ವಾಮಿ ಹಕ್ಕನ್ನು ಕೂಡ ಮಂಡಿಸಿದ್ದಾರೆ. 126 ಶಾಸಕರ ಸಹಿಯುಳ್ಳ ಬೆಂಬಲ ಪತ್ರವನ್ನು ಕೂಡ ಈಗಾಗಲೇ ಪಳನಿಸ್ವಾಮಿ ರಾಜ್ಯಪಾಲರಿಗೆ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಸಂಜೆ 6:30ಕ್ಕೆ ಪನ್ನೀರ್ ಸೆಲ್ವಂ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.